ನಮಸ್ಕಾರ ಸ್ನೇಹಿತರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಸಮರ ಬಣ ಬಡಿದಾಟಗಳು ಗರಿಗೆದರಿರುವಂತೆಯೇ ಬಿಜೆಪಿ ಪಾಳೆಯದಲ್ಲೂ ಕೂಡ ರಾಜ್ಯಾಧ್ಯಕ್ಷ ಸ್ಥಾನದ ಬದಲಾವಣೆ ಸದ್ದು ಇನ್ನೂ ಕಡಿಮೆ ಆಗಿಲ್ಲ. ತೆರೆಮರೆಯಲ್ಲಿ ಮತ್ತೆ ಬಿಜೆಪಿ ರೆಬಲ್ ಶಾಸಕರು ತಮ್ಮ ತಂತ್ರಗಾರಿಕೆಯನ್ನು ಶುರು ಮಾಡಿಕೊಂಡಿದ್ದಾರೆ. ಕರ್ನಾಟಕ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಮತ್ತೆ ರೇಸ್ ಆರಂಭವಾಗಿರುವ ನಡುವೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ಜೊತೆಗೆ ರೆಬಲ್ ಲೀಡರ್ಸ್ ಮಹತ್ವದ ಸಭೆಯನ್ನ ನಡೆಸಿದ್ದಾರೆ. ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ರೇಸ್ನಲ್ಲಿರುವಂತಹ ವಿ ಸೋಮಣ್ಣರನ್ನ ಭೇಟಿ ಮಾಡಿ ರೆಬಲ್ ನಾಯಕರು ಮಹತ್ವದ ಸಭೆಯನ್ನ ನಡೆಸಿದ್ದಾರೆ. ಇದಾದ ನಂತರ ಸೋಮಣ್ಣ ಅವರಿಗೆ ಬಿಜೆಪಿ ರೆಬಲ್ ತಂಡದ ಬೆಂಬಲ ಸಿಗುತ್ತಾ ಅನ್ನೋ ಪ್ರಶ್ನೆ ಮೂಡಿದ್ದು, ದೆಹಲಿಯಲ್ಲಿ ನಡೆದಂತಹ ರಹಸ್ಯ ಭೇಟಿಯೊಂದು ರಾಜ್ಯ ಬಿಜೆಪಿಯಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ, ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ನೇತೃತ್ವದ ರೆಬಲ್ ತಂಡ ಕೇಂದ್ರ ಸಚಿವ ವಿ ಸೋಮಣ್ಣ ಅವರನ್ನ ದೆಹಲಿಯಲ್ಲಿಯೇ ಭೇಟಿಯಾಗಿದೆ. ಸೋಮಣ್ಣ ಅವರ ಅಧಿಕೃತ ಕಚೇರಿಯಲ್ಲೇ ನಡೆದಂತಹ ಈ ಮಾತುಕತೆಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿ ಸೋಮಣ್ಣ ಅವರಿಗೆ ರೆಬಲ್ ತಂಡದ ಬೆಂಬಲ ಎಂಬ ವಿಷಯವೇ ಪ್ರಮುಖವಾಗಿ ಚರ್ಚೆಯಾಗಿದೆ ಎನ್ನಲಾಗ್ತಾ ಇದೆ. ಇದರಿಂದ ಮತ್ತೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನದ ಗದ್ದಲ ಶುರುವಾಗಿರುವಂತಿದೆ. ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ನಿರಾಕರಣೆಯಿಂದ ಸಿಡಿಮಿಡಿಗೊಂಡಿದ್ದಂತಹ ಜಾರಕಿಹೊಳಿ, ಸಿದ್ದೇಶ್ವರ್, ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ, ಹಲವು ರೆಬಲ್ ನಾಯಕರು ಈಗಾಗಲೇ ಪಕ್ಷದ ವಿರುದ್ಧ ಗುಡುಕ್ತಾ ಇದ್ದಾರೆ. ಆದರೆ ಈ ತಂಡ ಈಗ ಪಕ್ಷದೊಳಗೆ ತಮ್ಮ ಪ್ರಾಬಲ್ಯ ತೋರಿಸುವಂತಹ ಹೊಸ ತಂತ್ರಕ್ಕೆ ಮುಂದಾಗಿದೆ ಎನ್ನಲಾಗ್ತಾ ಇದೆ. ಇನ್ನು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿ ಹೈಕಮಾಂಡ್ ಇನ್ನೂ ಕೂಡ ಅಂತಿಮ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಬಿವೈ ವಿಜಯೇಂದ್ರ ಬದಲಿಗೆ ನೂತನ ಅಧ್ಯಕ್ಷರ ನೇಮಕಕ್ಕೆ ದೆಹಲಿಯಲ್ಲಿ ತೀವ್ರ ಲಾಬಿ ನಡೀತಾ ಇದೆ. ಈ ನಡುವೆ ವಿ ಸೋಮಣ್ಣ ಅವರ ಹೆಸರು ಗಟ್ಟಿಯಾಗಿ ಕೇಳಿ ಬರ್ತಾ ಇದೆ. ರೆಬಲ್ ತಂಡಕ್ಕೆ ಸೋಮಣ್ಣ ಅವರನ್ನ ಬೆಂಬಲಿಸೋದ್ರಿಂದ ತಮ್ಮ ಮೌಲ್ಯ ಹೆಚ್ಚಿಸಿಕೊಳ್ಳಬಹುದು ಅನ್ನೋ ಲೆಕ್ಕಾಚಾರ ಕೂಡ ಇದೆ ಎನ್ನಲಾಗ್ತಾ ಇದೆ. ನಾವು ಸೋಮಣ್ಣ ಅವರಿಗೆ ಬೆಂಬಲ ನೀಡಿದರೆ ಭವಿಷ್ಯದಲ್ಲಿ ಟಿಕೆಟ್ ಸ್ಥಾನಮಾನಗಳಲ್ಲಿ ಭಾಗ ದೊರೆಯಬಹುದು ಅನ್ನೋ ಆಲೋಚನೆ ಕೂಡ ರೆಬಲ್ ತಂಡದಲ್ಲಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಭೇಟಿ ಬಳಿಕ ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ಹೈಕಮಾಂಡ್ ನಿರ್ಧರಿಸುತ್ತೆ ಅಂತ ರೆಬಲ್ ತಂಡದ ನಾಯಕರು ಹೇಳಿದ್ದಾರೆ. ಆದರೆ ರೆಬಲ್ ತಂಡದ ಬೆಂಬಲ ಸೋಮಣ್ಣ ಅವರ ಲಾಬಿಯನ್ನ ಮತ್ತಷ್ಟು ಗಟ್ಟಿಗೊಳಿಸಿದೆ ಅನ್ನೋದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಈಗಾಗಲೇ ಬಿಜೆಪಿಯಲ್ಲಿ ವಿಜಯೇಂದ್ರ ಅವರ ಪರ ವಿರೋಧಿ ಗುಂಪುಗಳಿವೆ. ಈ ನಡುವೆ ರೆಬಲ್ ತಂಡ ಸೋಮಣ್ಣ ಅವರ ಪರವಾಗಿ ನಿಂತರೆ ಪಕ್ಷದೊಳಗೆ ಹೊಸ ಬಣ ಬಡಿದಾಟ ಉಂಟಾಗೋ ಸಾಧ್ಯತೆ ಇದೆ. ಇನ್ನು ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ನಡೀತಿರುವಂತಹ ಈ ದೆಹಲಿ ಲಾಬಿ ಬಿಜೆಪಿಯನ್ನ ಮತ್ತೊಮ್ಮೆ ಸಂಕಷ್ಟಕ್ಕೆ ದೂಡಿದೆ ಎನ್ನಲಾಗ್ತಾ ಇದೆ. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಯಾವಾಗ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರೋ ಅಂದಿನಿಂದ ಈವರೆಗೆ ಇದೇ ಬಿಕ್ಕಟ್ಟು, ಭಿನ್ನಮತ, ಗೊಂದಲ, ಗುಂಪುಗಾರಿಕೆ ಈ ಕ್ಷಣದವರೆಗೂ ಕೂಡ ನಿವಾರಣೆಯಾಗಿಲ್ಲ. ಪಕ್ಷ ವಿರೋಧಿ ಚಟುವಟಿಕೆ ಆರೋಪದ ಮೇಲೆ ಉಚ್ಚಾಟನೆಗೊಂಡಂತಹ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಜೊತೆ ಈಗಲೂ ಕೂಡ ಶಾಸಕರಾದ ರಮೇಶ್ ಜಾರಕಿಹೊಳಿ, BP ಹರೀಶ್, ಮಾಜಿ ಸಚಿವರಾದಂತಹ ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ ಸೇರಿದಂತೆ ಅನೇಕರು ಬಹಿರಂಗವಾಗಿಯೇ ಗುರುತಿಸಿಕೊಳ್ತಾ ಇದ್ದಾರೆ. ಆದರೆ ಪಕ್ಷದಿಂದ ಉಚ್ಚಾಟನೆಗೊಂಡವರ ಜೊತೆ ಗುರುತಿಸ್ಕೊಂಡ್ರೆ ನಿಮಗೂ ಅದೇ ಗತಿ ಅಂತ ಹೇಳೋ ದ್ರಾಷ್ಟ್ಯವಾಗಲಿ ಮತ್ತೆ ತಾಕತ್ತಾಗಲಿ ಒಬ್ಬೇ ಒಬ್ಬ ನಾಯಕನಿಗೂ ಕೂಡ ಇಲ್ಲವಾಗಿದೆ. ಸಮಯ ಬಂದಾಗ ದೆಹಲಿ ನಾಯಕರು ನೋಡ್ಕೊಳ್ತಾರೆಂಬ ಒಂದೇ ಸಾಲಿನ ಹಾರಿಕೆ ಉತ್ತರ ನೀಡಿ ಸುಮ್ಮನಾಗ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ ಕರ್ನಾಟಕ, ತೆಲಂಗಾಣ ಮತ್ತು ಹಿಮಾಚಲ ಪ್ರದೇಶದಲ್ಲಿ ಮಾತ್ರ ಅಧಿಕಾರದಲ್ಲಿದೆ. ಈ ಮೂರು ರಾಜ್ಯಗಳನ್ನ ಗೆದ್ರೆ ಕಾಂಗ್ರೆಸ್ ಮುಕ್ತ ಭಾರತವಾಗುತ್ತೆ ಅಂತ ಜಂಬ ಕೊಚ್ಚಿಕೊಳ್ಳುವಂತಹ ಇಲ್ಲಿನ ನಾಯಕರಿಗೆ ತಮ್ಮ ಪಕ್ಷವೇ ಮನೆಯೊಂದು ಮೂರು ಬಾಗಿಲಾಗಿದೆ ಎಂಬ ಸಾಮಾನ್ಯ ಜ್ಞಾನವೂ ಇಲ್ಲದೆ ಇರೋದು ಇಂದಿನ ಬಿಜೆಪಿ ಪರಿಸ್ಥಿತಿಗೆ ಕಾರಣ ಅಂತ ಕಾರ್ಯಕರ್ತರೇ ನೋವನ್ನ ಹೊರಹಾಕ್ತಾ ಇದ್ದಾರೆ. ಕೇವಲ ಒಂದೇ ಒಂದು ಹೈಕಮಾಂಡ್ ಸಂದೇಶಕ್ಕೆ ಕಾಂಗ್ರೆಸ್ ಭಿನ್ನಮತ ಕ್ಷಣಾರ್ಧದಲ್ಲೇ ಬಗೆಹರಿತು. ಸಿಎಂ DCM ಇಬ್ಬರನ್ನ ಒಂದೇ ವೇದಿಕೆಯಲ್ಲಿ ಕರೆತರುವಲ್ಲಿ ದೆಹಲಿ ನಾಯಕರು ಯಶಸ್ವಿಯಾದರು. ಇದು ಕಾರ್ಯಕರ್ತರಲ್ಲೂ ಕೂಡ ಹೊಸ ಹುಮ್ಮಸ್ಸು ಮೂಡಿಸಿದೆ. ಇದೇ ಪ್ರಯೋಗವನ್ನ ಬಿಜೆಪಿಯಲ್ಲಿ ಯಾಕೆ ಮಾಡಬಾರದು? ಅಸಮಾಧಾನಗೊಂಡಿರುವ ಎಲ್ಲ ನಾಯಕರನ್ನ ಒಂದೇ ವೇದಿಕೆಯಲ್ಲಿ ಕರೆತಂದು ಬಿಕ್ಕಟ್ಟನ್ನ ಶಮನ ಮಾಡಬಹುದು. ಕಾಂಗ್ರೆಸ್ ಬಗ್ಗೆ ಮಾತನಾಡೋ ಬದಲು ತಮ್ಮಲ್ಲಿರುವಂತಹ ಅಸಮಾಧಾನವನ್ನ ಯಾಕೆ ಪರಿಹರಿಸಬಾರದು ಅಂತ ನಿಷ್ಠಾವಂತ ಕಾರ್ಯಕರ್ತರೇ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇಡೀ ದೇಶದಲ್ಲೇ ಕರ್ನಾಟಕ ಮತ್ತು ಉತ್ತರ ಪ್ರದೇಶ ಹೊರತುಪಡಿಸಿದರೆ ಎಲ್ಲ ರಾಜ್ಯಗಳಿಗೂ ರಾಜ್ಯಾಧ್ಯಕ್ಷರನ್ನ ನೇಮಕವನ್ನ ಮಾಡಲಾಗಿದೆ.
ಇನ್ನು BY ವಿಜಯೇಂದ್ರ ಅವಧಿ ಮುಗಿದು ತಿಂಗಳುಗಳೇ ಕಳೆದಿವೆ. ಅವರು ಹಂಗಾಮಿಯೇ ಅಥವಾ ಪೂರ್ಣಾವಧಿ ಅಧ್ಯಕ್ಷರೇ ಅನ್ನೋದನ್ನು ಕೂಡ ವರಿಷ್ಠರು ಈಗಲೂ ಸ್ಪಷ್ಟಪಡಿಸ್ತಾ ಇಲ್ಲ. ದೆಹಲಿಗೆ ಹೋದಾಗ ಒಂದಿಬ್ರು ಪ್ರಮುಖ ನಾಯಕರನ್ನ ಭೇಟಿಯಾಗಿ ಆ ಫೋಟೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ತಮ್ಮ ಸ್ಥಾನ ಈಗಲೂ ಗಟ್ಟಿ ಅನ್ನೋ ಸಂದೇಶವನ್ನ BY ವಿಜಯೇಂದ್ರ ಅವರು ವಿರೋಧಿಗಳಿಗೆ ನೀಡಲು ಬಳಸ್ಕೊಳ್ತಾ ಇದ್ದಾರೆ. ಈಗಲೂ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯೋದು ಬೇಡ ಅಂತ ಒಂದು ಬಣ ಹೇಳ್ತಾ ಇದೆ, ಇನ್ನೊಂದು ಬಣ ಅವರೇ ಇರಲಿ ಅಂತ ಹೇಳ್ತಾ ಇದೆ. ಇದರ ನಡುವೆ ಕೊನೆಗೊಂದು ದಿನ ಅದೃಷ್ಟ ತಮಗೆ ಕೂಡಿ ಬರಬಹುದೆಂದು ಕೆಲವರು ಮನಸ್ಸಿನಲ್ಲೇ ಮಂಡಕ್ಕಿಯನ್ನ ಮೇಯ್ತಾ ಇದ್ದಾರೆ. ಈ ಎಲ್ಲ ಅವಾಂತರ ಗೊಂದಲಗಳಿಂದಾಗಿ ದಕ್ಷಿಣ ಭಾರತದ ಹೆಬ್ಬಾಗಿಲು ಕರ್ನಾಟಕದಲ್ಲಿ ನಳನಡಿಸಬೇಕಿದ್ದಂತಹ ಕಮಲ ಬಾಡುವ ಹಂತಕ್ಕೆ ಬಂದಿದೆ. ಮೊದಲು ತಮ್ಮ ತಟ್ಟೆಯಲ್ಲಿ ಬಿದ್ದಿರುವಂತಹ ಹೆಗ್ಗಣವನ್ನು ಬಿಜೆಪಿಗರು ನೋಡ್ಕೊಳ್ಬೇಕಿದೆ, ಆ ನಂತರ ಕಾಂಗ್ರೆಸ್ ಬಗ್ಗೆ ಮಾತನಾಡಬೇಕಿದೆ. ಇಲ್ಲವಾದರೆ ಬಿಜೆಪಿ ಅಧೋಗತಿಗೆ ಇಳಿಯೋದಂತೂ ಗ್ಯಾರಂಟಿ. ನಮಸ್ಕಾರ.